ಮನುಷ್ಯನಿಗೆ ಅತಿ ದೊಡ್ಡ 6 ಶತ್ರುಗಳಿವೆ. ಆ ಶತ್ರು ಬೇರೆ ಎಲ್ಲೂ ಅಲ್ಲ, ಮನುಷ್ಯನ ಒಳಗೆ ಇರುತ್ತೆ. ಈ 6 ಶತ್ರುಗಳು ಕಾಮ, ಕ್ರೋಧ, ಲೋಭ, ಮೋಹ, ಅಸೂಯೆ ಮತ್ತು ಅಹಂಕಾರ. ಆದರೆ ಇವೆಲ್ಲ ನಿಮಗೆ ಯಾವಾಗಲೂ ಶತ್ರುಗಳಾಗೇ ಇರುತ್ತವಾ? ಇವುಗಳನ್ನ ನಿಮ್ಮ ಸ್ನೇಹಿತರನ್ನಾಗಿ ಕೂಡ ಮಾಡ್ಕೋಬಹುದಲ್ವಾ? ಯೋಚನೆ ಮಾಡಿ ನೋಡಿ. ಈಗ ಕಾಮದ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಬಯಕೆಗಳು. ಮನುಷ್ಯ ಯಾವಾಗಲೂ ಜೀವನದಲ್ಲಿ ಬಯಸ್ತಾನೆ ಇದ್ರೆ ಅವನು ಸಂತೋಷ ಅನುಭವಿಸೋಕ್ಕಾಗೋದಿಲ್ಲ. ಆದರೆ ಇದೇ ಬಯಕೆಗಳು ಮನುಷ್ಯನ ಸ್ನೇಹಿತ ಕೂಡ ಆಗಬಹುದು. ಹೇಗೆ? ಮನುಷ್ಯ ತಾನು ಒಬ್ಬ ಅತ್ಯುತ್ತಮ ವ್ಯಕ್ತಿ ಆಗಬೇಕು ಅಂತ ಬಯಸಿದಾಗ ಅದಕ್ಕೋಸ್ಕರ ಕಷ್ಟಪಡ್ತಾನೆ, ಶ್ರಮ ಪಡ್ತಾನೆ. ಆಗವನು ಅತ್ಯುತ್ತಮವಾದ ವ್ಯಕ್ತಿ ಖಂಡಿತ ಆಗ್ತಾನೆ. ಅದು ಬಯಕೆಗಳಿಂದ. ಅಂದ್ರೆ ಇದೇ ಬಯಕೆ ಅವನಿಗೆ ಸ್ನೇಹಿತನಾಗ್ತಾನೆ. ಆದರೆ ಮನುಷ್ಯ ಅತ್ಯುತ್ತಮವಾದ ವ್ಯಕ್ತಿ ಆಗಬೇಕು ಅಂತ ಬಯಸಿದ್ರೂ ಕೂಡ ಅದಕ್ಕೋಸ್ಕರ ಕೆಲಸ ಮಾಡೋದಿಲ್ಲ, ಕಷ್ಟ ಪಡೋದಿಲ್ಲ. ಹಾಗೆ ಅನ್ಯಾಯದ ದಾರಿಲಿ ನಡೆಯೋದಕ್ಕೆ ಪ್ರಯತ್ನ ಪಟ್ಟಾಗ ಇದೇ ಬಯಕೆ ಅವನಿಗೆ ಶತ್ರು ಆಗ್ಬಿಡತ್ತೆ. ನೀವು ಈ ಬಯಕೆ ನಿಮ್ಮ ಸ್ನೇಹಿತನಾಗಬೇಕು ಅಂತಿದ್ರೆ ಆಗ ನಿಮ್ಮ ಆಯ್ಕೆಗಳ ಬಗ್ಗೆ ಗಮನ ಕೊಡಬೇಕು. ನಿಮ್ಮ ಬುದ್ಧಿಯನ್ನ ಸ್ಥಿಮಿತದಲ್ಲಿಟ್ಕೊಳ್ಳೋದನ್ನ ಕಲ್ತ್ಕೋಬೇಕಾಗತ್ತೆ. ಇದನ್ನ ಮಾಡಿ ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ.